ಹಾಯ್, ನಮಸ್ಕಾರ ಎಲ್ಲರಿಗೂ. ಅಮೂಲ್ಯ ಸ್ವಾದಿಷ್ಟ ಅಡುಗೆಗಳು ಚಾನಲ್ಗೆ ಸ್ವಾಗತ. ನಾನಿವತ್ತು ನಾರ್ತ್ ಕರ್ನಾಟಕ ಸ್ಪೆಷಲ್ ಸಜ್ಜೆ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಇದು ಎಳ್ಳು ಶೇಂಗಾ ಪುಡಿ ಹಾಕಿ ಮಾಡೋದ್ರಿಂದ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಎಳ್ಳು ಪುಡಿ ಹಾಗೂ ಶೇಂಗಾ ಪುಡಿ. ಇದನ್ನು ಕೂಡ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮೊದಲು ರೊಟ್ಟಿಗೆ ಬೇಕಾಗಿರೋ ಪದಾರ್ಥಗಳನ್ನ ನೋಡೋಣ. ಮೊದಲನೇದಾಗಿ ಸಜ್ಜೆ ಹಿಟ್ಟು, ಹುರಿದಿಟ್ಕೊಂಡಿರುವಂಥ ಶೇಂಗಾ, ಕಪ್ಪು ಎಳ್ಳು, ಒಣಮೆಣಸಿನ್ಕಾಯಿ ಬೀಜ, ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಒಂದು ಪಾತ್ರೆಯಲ್ಲಿ ನಾನು 2 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಅಂದಾಜು 400 ml ಅಷ್ಟಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈ ಉಪ್ಪನ್ನು ನೀರಲ್ಲೇ ಹಾಕೋದ್ರಿಂದ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ. ಹಾಗೂ 1 ಸ್ಪೂನಷ್ಟು ಎಣ್ಣೆ ಹಾಕಿ ಕುದಿಯೋಕ್ಕಿಟ್ಟಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಲ್ಲಿ ಹುರಿದಿಟ್ಕೊಂಡಿರೋಂಥ ಶೇಂಗಾನ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ರೊಟ್ಟಿ ಹಿಟ್ಟಿಗೆ ಹಾಕಿ ಕಲಿಸ್ಕೊತೀವಿ, ಹಾಗಾಗಿ ತುಂಬ ನುಣ್ಣಗೆ ಮಾಡ್ಕೋಬೇಕು ಇದನ್ನು. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ನಾನು 3-4 ಸೌಟಷ್ಟು ಹಿಟ್ಟು ಹಾಕ್ತಾಯಿದ್ದೀನಿ. ಈ ಹಿಟ್ಟನ್ನು 1-2 ನಿಮಿಷಗಳ ಕಾಲ ಕುದಿಸಿದ್ರೆ ಸಾಕು, ಜಾಸ್ತಿ ಕುದಿಸ್ಬಾರ್ದು. ಈ ಥರ ಹಿಟ್ಟನ್ನು ನೀಟಾಗಿ ಗಂಟಿಲ್ಲದೆ ಕಲಿಸ್ಕೊತಾ ಹೋಗಬೇಕು. ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕನ್ಸಿದ್ರೆ ಸ್ವಲ್ಪ ಹಾಕ್ಕೋಬೋದು, ತುಂಬ ತೆಳ್ಳಗೆ ಮಾಡ್ಕೋಬೇಡಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಳಿ. ನನಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕಾಯಿತು, ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆರಲಿಕ್ಕೆ ಇಡಬೇಕು. ತುಂಬ ಬಿಸಿ ಇದ್ದಾಗ ಕಲಿಸ್ಕೋಬಾರ್ದು, ಹಿಟ್ಟು ತುಂಬ ತೆಳುವಾಗೋಗುತ್ತೆ ಹಾಗೂ ಜಿಗಿ ಕೂಡ ಬರೋದಿಲ್ಲ. ಈ ಥರ ಒಂದು ಅಗಲವಾದ ತಟ್ಟೆಯಲ್ಲಿ ಇದನ್ನು ಹಾಕ್ಕೊಂಡು ಸ್ವಲ್ಪ ತಣಿಯೋದಕ್ಕೆ ಬಿಡಬೇಕು. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಶೇಂಗಾ ಹಾಗೂ ಇನ್ನೊಂದು ಸ್ವಲ್ಪ ಹಸಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು. ಸಜ್ಜೆ ರೊಟ್ಟಿ ಮಾಡೋದು ತುಂಬ ಕಷ್ಟ ಅಂತ ತುಂಬ ಜನ ಹೇಳ್ತಾರೆ. ಬಟ್ ನೀಟಾಗಿ ಕಲಿಸ್ಕೊಂಡು ಪ್ರೊಸೀಜರ್ ಪ್ರಕಾರ ಮಾಡಿದರೆ ತುಂಬಾ ಸುಲಭ ಹಾಗೂ ತುಂಬಾ ಆರೋಗ್ಯಕರ ಈ ಸಜ್ಜೆ ರೊಟ್ಟಿ. ನೋಡಿ, ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಹಿಟ್ಟು ಶೇಂಗಾ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು. ನೀರನ್ನು ಮಾತ್ರ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಫಸ್ಟ್ ನೀವು ಹಿಟ್ಟನ್ನು ಹಾಗೆ ಕಲಿಸ್ಕೊಳ್ಳಿ, ಆಮೇಲೆ ನೀರು ಬೇಕಾದರೆ ಸ್ವಲ್ಪ ಚಿಮ್ಸ್ಕೊಂಡು ಕಲಿಸ್ಕೋಬೋದು. ಶೇಂಗಾ ನುಣ್ಣಗೆ ರುಬ್ಬಿರೋದ್ರಿಂದ ಸ್ವಲ್ಪ ಗಂಟಾಗಿರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ಕಲಿಸ್ಬೇಕು. ಇದು ಚಪಾತಿ ಹಿಟ್ಟಿನ ಥರ ತುಂಬ ಜಿಗಿ ಇರೋದಿಲ್ಲ, ಹಾಗಾಗಿ ನಾವು ಕಲಿಸೋದ್ರಲ್ಲೇ ಇದು ಹಿಟ್ಟು ಜಿಗಿ ಬರಬೇಕು. ಚೆನ್ನಾಗಿ ನೀಟಾಗಿ ಫೋಲ್ಡ್ ಮಾಡಿ ಹಿಟ್ಟನ್ನು ಫೋಲ್ಡ್ ಮಾಡಿ ಪ್ರೆಸ್ ಮಾಡಿಕೊಂಡು ಕಲಿಸ್ಕೋಬೇಕು. ನೋಡಿ, ಈ ಹದಕ್ಕೆ ಬರಬೇಕು ಹಿಟ್ಟು. ತುಂಬಾ ಮೃದು ಕೂಡ ಮಾಡ್ಕೋಬಾರ್ದು, ಹಾಗೆ ತುಂಬ ಗಟ್ಟಿ ಕೂಡ ಮಾಡ್ಕೋಬಾರ್ದು. ಗಟ್ಟಿ ಮಾಡಿಕೊಂಡ್ರೆ ರೊಟ್ಟಿ ಸೀಳ್ಕೊಂಡು ಹೋಗುತ್ತೆ, ಹಾಗೆ ತೆಳ್ಳಗೆ ಮಾಡಿಕೊಂಡ್ರೆ ರೊಟ್ಟಿನ ತೆಗೆದು ಹಂಚ ಮೇಲೆ ಹಾಕೋದಕ್ಕೂ ಕಷ್ಟ ಆಗುತ್ತೆ. ನೋಡಿ, ಇಷ್ಟು ಈ ಹದದಲ್ಲಿದ್ದರೆ ಚೆನ್ನಾಗಿ ಬರುತ್ತೆ. ನಾವಿದನ್ನು ಕ್ರ್ಯಾಕ್ಸ್ ಇಲ್ಲದೆ ನೀಟಾಗಿ ಪ್ರೆಸ್ ಮಾಡಿಕೊಂಡು ಉಂಡೆ ಮಾಡ್ಕೊತಾ ಇದ್ದೀನಿ. ಈಗ ನಾನು ಒಂದು ಪ್ಲೇಟ್ಗೆ ಕಪ್ಪು ಎಳ್ಳು ಹಾಗೂ ಮೆಣಸಿನಕಾಯಿ ಬೀಜ ಹಾಗೂ ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೆಣಸಿನ ಬೀಜ ಅಂದರೆ ಏನು ವಿಶೇಷ ಇಲ್ಲ, ನೀವು ಜಸ್ಟ್ ನಿಮ್ಮ ಮನೇಲಿ ಒಣಮೆಣಸಿನ್ಕಾಯಿ ಇದ್ದರೆ ಅದರ ಬೀಜ ತೆಗೆದಿಟ್ಕೊಳ್ಳಿ ಅಷ್ಟೇ. ಈಗ ನಾನು ಒಂದು ಚಿಕ್ಕ ಬಾಲ್ ಗಾತ್ರದ ಹಿಟ್ಟನ್ನ ತಗೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ನಾದ್ಕೋಬೇಕು. ನಾವು ಶೇಂಗಾ ಪುಡಿ ಹಾಕಿರೋದ್ರಿಂದ ನೋಡಿ ಜಿಡ್ಡು ಹೇಗೆ ಬಿಟ್ಕೋತಾ ಇದೆ ಅಂತ. ನಾವಿದಕ್ಕೆ ನೋಡಿ ಈ 3 ಈ ಥರ ಪ್ರೆಸ್ ಮಾಡಿಕೊಂಡು ನೀಟಾಗಿ ಕವರ್ ಮಾಡಿ ಲಟ್ಟಿಸ್ಕೋಬೇಕು. ಫಸ್ಟ್ ಮೊದಲನೇದಾಗಿ ಕೆಳಗಡೆ ಹಿಟ್ಟು ಹಾಕ್ಕೊಳ್ಳಿ, ಅದರ ಮೇಲೆ ಈ ರೊಟ್ಟಿ ಹಿಟ್ಟನ್ನು ಇಟ್ಟು ಅದರ ಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ. ಮೊದಲು ನಾವು ಅಂಚನ್ನು ಸರಿ ಮಾಡ್ಕೋಬೇಕು. ಅಂಚು ಕಟ್ಟೋದು ಅಂತ ಹೇಳ್ತಾರೆ ಇದಕ್ಕೆ. ಈ ಥರ ಅಂಚು ಕಟ್ಕೊಳ್ಳಿಲ್ಲ ಅಂದರೆ ರೊಟ್ಟಿ ಸೀಳ್ಕೊಂಡು ಹೋಗುತ್ತೆ. ಬಡಿಯೋ ಅಭ್ಯಾಸ ಇದ್ದರೆ ನೀವು ರೊಟ್ಟಿನ ಬಡಿದು ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ಚಪಾತಿ ಥರ ಲಟ್ಟಿಸಿ ಕೂಡ ಮಾಡ್ಕೋಬೋದು. ಚಪಾತಿ ಅಷ್ಟು ಹದವಾಗಿರೋದಿಲ್ಲ, ತುಂಬ ಲೈಟಾಗಿ ಪ್ರೆಸ್ ಮಾಡಿಕೊಂಡು ರೊಟ್ಟಿನ ನೀವು ಒತ್ಕೊಳ್ಳಿ. ಅಂಚು ಮತ್ತೆ ಕ್ರ್ಯಾಕ್ ಆಗಿದೆ ಅಂತ ಅನಿಸಿದ್ರೆ ಮತ್ತೆ ಈ ಥರ
ಅಂಚನ್ನು ಸರಿ ಮಾಡ್ಕೊಳ್ಳಿ. ಹಿಟ್ಟು ಹಾಕ್ಕೊಂಡು ನೀಟಾಗಿ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಲಟ್ಸಿ. ಇದನ್ನು ಹಿಟ್ಟು ತುಂಬ ಹಾಕೊಳ್ಳೋಕೆ ಹೋಗಬೇಡಿ, ಹಾಗೆ ಸ್ವಲ್ಪ ಕೂಡ ಹಾಕೋಬೇಡಿ, ಸ್ವಲ್ಪ ಅಂಟೋ ಚಾನ್ಸಸ್ ಇರುತ್ತೆ. ನಾವು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಂಡ್ರೆ ಈ ರೀತಿ ಸುಲಭವಾಗಿ ಸಜ್ಜೆ ರೊಟ್ಟಿನ ಚಪಾತಿ ರೀತಿಯೇ ಲಟ್ಟಿಸ್ಕೋಬೋದು. ನೋಡಿ ಎಷ್ಟು ಸುಲಭವಾಗಿ ಬರ್ತಾ ಇದೆ, ಚಪಾತಿ ಥರನೇ. ಇದನ್ನು ತೀರಾ ದಪ್ಪ ಕೂಡ ಮಾಡ್ಕೋಬಾರ್ದು. ರೊಟ್ಟಿ ತೆಳ್ಳಗಿದ್ರೆ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಇದನ್ನು ಕೈಯಲ್ಲಿ ತಗೊಂಡು ಹಾಕೋಕ್ಕೆ ಕಷ್ಟ ಅನ್ಸೋದಾದರೆ ಈ ಥರ ಒಂದು ಕಂಠವಿಲ್ಲದ ಒಂದು ಪ್ಲೇಟನ್ನು ತಗೊಂಡು ಅದನ್ನು ಈ ರೀತಿ ಉಲ್ಟಾ ಮಾಡಿ ಈ ಥರ ರೊಟ್ಟಿನ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಪ್ಲೇಟಿಂದ ಹಂಚಿಗೆ ಹಾಕೋದು ತುಂಬ ಸುಲಭ ಆಗುತ್ತೆ. ನಾನು ಒಂದು ಕಡೆ ರೊಟ್ಟಿ ಹೆಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕಾದಿದೆ. ಈ ರೊಟ್ಟಿನ ನೋಡಿ ಈ ರೀತಿ ಹಾಕ್ತಾ ಇದ್ದೀನಿ. ರೊಟ್ಟಿನ ಹೆಂಚಿನ ಮೇಲೆ ಹಾಕಿದ ತಕ್ಷಣವೇ ನಾವು ರೊಟ್ಟಿಗೆ ನೀರನ್ನು ಹಚ್ಕೋಬೇಕು. ಈ ಥರ ಒಂದು ಬಟ್ಟೆನ ಒದ್ದೆ ಮಾಡಿ ರೊಟ್ಟಿ ಮೇಲೆ ನೀರನ್ನು ಹಚ್ಚಬೇಕಾಗತ್ತೆ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ರೊಟ್ಟಿನ ಒಂದು ಸತಿ ತಿರುವು ಆದಮೇಲೆ 1 ನಿಮಿಷ ಬೇಯಿಸಿ ಮತ್ತೆ ತಿರುವು ಹಾಕಿ ಈ ಥರ ಪ್ರೆಸ್ ಮಾಡಿಕೊಂಡು ನಾವು ರೊಟ್ಟಿನ ಸುಟ್ಕೋಬೇಕಾಗತ್ತೆ. ಈ ಥರ ಪ್ರೆಸ್ ಮಾಡಿ ಸುಡೋದ್ರಿಂದ ಎಲ್ಲ ಕಡೆ ನೀಟಾಗಿ ಬೇಯೋದು ಅಲ್ಲದೆ ಕ್ರಿಸ್ಪಿಯಾಗಿ ಬರುತ್ತೆ ರೊಟ್ಟಿ. ಇದು ಹಪ್ಪಳದಷ್ಟೇ ಹಗುರವಾಗಿ ಇರುತ್ತೆ ತಿನ್ನೋದಕ್ಕೆ. ನೀವು ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ರೊಟ್ಟಿ ಈ ರೀತಿಯಾಗಿ ಸ್ವಲ್ಪ ಕೆಂಪಗೆ ಆಗೋ ಥರ ಸುಟ್ಕೋಬೇಕಾಗತ್ತೆ. ತುಂಬ ಗರಿ ಗರಿಯಾಗಿ ಬಂದಿದೆ, ನೋಡ್ತಾ ಇದ್ದೀರಿ. ಪ್ರೆಸ್ ಮಾಡಿದ್ರೆ ಎಷ್ಟು ಸ್ಮೂತ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ನೋಡಿ ಸಜ್ಜೆ ರೊಟ್ಟಿನ ಹೀಗೆ ಸುಲಭವಾಗಿ ಕೂಡ ಮಾಡ್ಕೋಬೋದು. ನಾನಿವಾಗ ಇದಕ್ಕೆ ಕಾಂಬಿನೇಷನ್ ಆದ ಶೇಂಗಾ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲು ಹುರಿದಿಟ್ಕೊಂಡಿರೋ ಶೇಂಗಾ ಬೀಜ ತೊಗೊಂಡಿದ್ದೀನಿ. ನೋಡಿ ಈ ಥರ ಹದವಾಗಿ ಹುರಿದಿಟ್ಕೊಂಡಿರೋ ಶೇಂಗಾ ಬೀಜನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಶೇಂಗಾ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ. ನಿಮಗೆ ಸಿಹಿ ತುಂಬ ಇಷ್ಟ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಶೇಂಗಾದ ಅರ್ಧ ಕ್ವಾಂಟಿಟಿಯಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಚಿಟಿಕೆ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇದನ್ನು ತುಂಬ ನುಣ್ಣಗೆ ಮಾಡ್ಕೋಬಾರ್ದು, ತರಿಯಾಗಿ ಮಾಡ್ಕೋಬೇಕು. ಈ ಥರ ಇದು ತುಂಬಾ ರುಚಿಯಾಗಿರುತ್ತೆ. ರೊಟ್ಟಿ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಪುಡಿ, ಎಳ್ಳು ಪುಡಿ ಕೂಡ ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲು ಕಪ್ಪು ಎಳ್ಳು ತೊಗೊಂಡಿದ್ದೀನಿ ಮತ್ತು ಬೆಲ್ಲ, ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಇದಕ್ಕೆ ಬಿಳಿ ಎಳ್ಳು ಕೂಡ ತೊಗೊಂಡಿದ್ದೀನಿ. ಮೊದಲು ಒಂದು ಬಾಣಲೆಯಲ್ಲಿ ಈ ಎಳ್ಳನ್ನು ಹಾಕಿ ಹದವಾಗಿ ಚೆನ್ನಾಗಿ ಹುರ್ಕೋಬೇಕು. ಈ ಎಳ್ಳನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ತುಂಬ ಬೇಗ ಸೀದೋಗುತ್ತೆ. ಈ ಎಳ್ಳನ್ನು ಒಂದು 5 ನಿಮಿಷಗಳ ಕಾಲ ಹುರಿದ್ಮೇಲೆ ಚಿಟಪಟ ಅಂತ ಅನ್ನತ್ತೆ, ಆವಾಗ ತೆಕ್ಕೋಬೋದು. ಈಗ ನಾನು ಬಿಳಿ ಎಳ್ಳನ್ನು ಕೂಡ ಅದೇ ರೀತಿ ಹುರ್ಕೋತಾ ಇದ್ದೀನಿ. ಸಣ್ಣ ಉರಿಲೇ ಇದನ್ನು ಕೂಡ ಹದವಾಗಿ ಹುರ್ಕೊಳ್ಳಿ. ಇವೆರಡನ್ನು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಇವಾಗ ಎಳ್ಳು ತಣ್ಣಗಾಗಿದೆ. ಇದನ್ನು ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ. ಇದಕ್ಕೆ ಕೂಡ ನಾನು 1 ಕಪ್ ಎಳ್ಳಿಗೆ ಅರ್ಧ ಕಪ್ ನಾನು ಬೆಲ್ಲ ತೊಗೊಂಡು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕಿ ಇದು ಕೂಡ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಪುಡಿ ಪುಡಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇವೆರಡರ ಜೊತೆ ಸಜ್ಜೆ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್